ರಾಮ್ ರಾಮ್ ಹನುಮಾನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಮ್ದು ಡೇ 59. ಸೊ ಗೈಸ್, ಇವತ್ತು ಏನಪ್ಪಾ ಅಂದ್ರೆ ನಮ್ಮ ರಂಜಿತ್ ಅವರು ಒಂದಿಷ್ಟು ಪಾರ್ಸಲ್ ಮಾಡಕ್ ಹೇಳಿದ್ದಾರೆ. ಸೊ ಋತುಪರ್ಣ ಸ್ಯಾರೀಸ್ದು ಒಂದಿಷ್ಟು ಪಾರ್ಸಲ್ ಮಾಡ್ತಾ ಇದ್ದೀನಿ. ಹೋಗಿ ಪೋಸ್ಟ್ ಆಫೀಸಿಗೆ 2 ಸ್ಪೀಡ್ ಪೋಸ್ಟ್ ಮಾಡಬೇಕು, ಇನ್ನೊಂದು ನಾರ್ಮಲ್ ಪೋಸ್ಟ್ ಮಾಡಬೇಕು. 3 ಅದಾವೆ. ಇದ್ರಾಗ 2 ಸ್ಯಾರಿ ಅದಾವು, ಇದ್ರಾಗ ಒಂದೈತಿ, ಇದ್ರಾಗ ಒಂದೈತಿ. ಸೊ ಇವರು ಕೆಲಸ ಹೇಳಿದ್ದಾರೆ. ಮೇಡಮ್ ಪೇಮೆಂಟ್ ಕೊಡಿ ಮೇಡಮ್, ಪೇಮೆಂಟ್ ಕೊಡಿ ಮೇಡಮ್. ನೋಡಿ, ಹೇಳಿಲ್ವಾ, ಅನ್ಪೇಯ್ಡ್ ಎಂಪ್ಲಾಯೀಸ್ ನಾವೆಲ್ಲ. ಸೊ ಇವಾಗ ಕೊರಿಯರ್ ಮಾಡಿ ಮತ್ತೆ ನಮ್ಮ ಕಾಲೇಜ್ಗೆ ಹೋಗಿ ಮಾಸ್ ಕಾರ್ಡ್ ಕಲೆಕ್ಟ್ ಮಾಡೋದಿತ್ತು. ನಂದು ಮಾಸ್ ಕಾರ್ಡ್ ಕಲೆಕ್ಟ್ ಮಾಡಬೇಕು ಹೋಗಿ. ಆ್ಯಕ್ಚುಲಿ ನಾನು ಮಾಸ್ ಕಾರ್ಡ್ ಅಲ್ಲೇ ಬಿಟ್ಬಿಟ್ಟಿದ್ದೆ ನಾನು. ಇಲ್ಲ, ಲಾಸ್ಟ್ ಟೈಮ್ ಹೋಗಿದ್ದೆ ಅಲ್ಲ, ಅದು ಅವತ್ತು ಸಿಗ್ಲಿಲ್ಲ. ಅವರು ಒಬ್ಬರು ಇರಲಿಲ್ಲ ಒಬ್ಬರು. ಸೊ ಈ ಸತಿ ಈಗ ಬಾ ಅಂತಂದಿದ್ರೆ, ಅದಕ್ಕೆ ಈಗ ಹೋಗಿ ಮಾಸ್ ಕಾರ್ಡ್ ಕಲೆಕ್ಟ್ ಮಾಡ್ಬೇಕಂತ ಕಲೆಕ್ಟ್ ಮಾಡಿ ಮತ್ತೆ ವಾಪಸ್ ಬರ್ಬೇಕು. ಸೊ ಅಲ್ಲಿವರೆಗೂ ನಾವು ಹೋಗ್ಬಾರ್ದಾ ಮೇಡಮ್? ದುಡ್ಡು ಕೊಟ್ಟಿಲ್ಲ ನೀವು ಡೆಲಿವರಿದು? ಓಕೆ ಗಾಯ್ಸ್, ಸಿಗೋಣ ನಿಮ್ಗೆ ಆಮೇಲೆ ತೊಗೊಂಡು. ಸೊ ಗಾಯ್ಸ್, ಬಂದಿದ್ದ ಕೆಲಸ ಇವತ್ತು ಆಗಿಲ್ಲ ಗಾಯ್ಸ್, ಯಾಕಂದ್ರೆ ಇನ್ನೂ 1 ವಾರ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲೇ ಒಂದು ಡ್ರಾಪ್ ಕಾಫಿ ಕುಡಿತಿದ್ದೀನಿ ನಮ್ಮ ಕಾಲೇಜ್ ಪಕ್ಕದಲ್ಲೇ. ಸೊ ಅದು ಕುಡಿದು ಮನೆ ಕಡೆ ಹೋಗೋಣ. ಈಗ ಏನು ಬೇಜಾರಾಗುತ್ತೆ. ಎಷ್ಟು ಕಿಲೋಮೀಟರ್ ಗೊತ್ತಾ ಅಲ್ಲಿಂದ ಇಲ್ಲಿ ಬಂದಿದ್ದು? ಒಂದು 25 ಕಿಲೋಮೀಟರ್ ಅನ್ಸುತ್ತೆ. 25 ಕಿಲೋಮೀಟ್ರು. ಏನು ಮಾಡ್ತೀರಿ ಗಾಯ್ಸ್? ಇವಾಗ ನಾನು ಮನೆಗೆ ಬಂದೆ. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಫ್ರೆಶ್ ಎಲ್ಲ ಮಾಡಿ, ಆ್ಯಕ್ಚುಲಿ ಟೈಮ್ ಆಗಲಿ 10 ಗಂಟೆ ಆಯ್ತು ರಾತ್ರಿ. ಸೊ ಜಿಮ್ಗೆಲ್ಲ ಹೋಗಿ ಬಂದು ಕುಂತೀನಿ ಈಗ. ಇನ್ನು ಆ್ಯಕ್ಚುಲಿ ನಾಳೆ ಆರ್ಡ್ರ್ ಹೋಗೋದಾವು, ಒಂದಿಷ್ಟು ಅವನ್ನ ಪ್ಯಾಕ್ ಮಾಡ್ಬೇಕು ಈಗ. ಸೊ ಇಲ್ಲದಾವು ಆರ್ಡ್ರ್ ಪ್ಯಾಕ್ ಮಾಡೋವು. ಸೊ ಗಾಯ್ಸ್, ಹೋಗಿ ಆರ್ಡ್ರ್ ಕೊಡೋದ್ರೆ ಇರೋ ಖುಷಿನ ಬೇರೆ ಇರ್ತೈತಿ. ಆ್ಯಕ್ಚುಲಿ ನಮ್ದು ಇವಾಗ ಜಸ್ಟ್ ಸ್ಟಾರ್ಟ್ ಆಗೈತಿ. ಈ ಸಪೋರ್ಟಿಗೆ ನಾನು ನನ್ನ ವೈಫ್ ಇಬ್ಬರು ಭಾಳ ಥ್ಯಾಂಕ್ಫುಲ್ ಅದೇವೆ ಎಲ್ಲರಿಗೂ. ಯಾಕಂದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡತ್ತೀರಿ ಎಲ್ಲರೂ. ಎಲ್ಲರೂ ಬೇರೆ ಬೇರೆ ಊರಿಂದ ಆರ್ಡರ್ ಮಾಡಾಕ್ತಾರ ಸ್ಯಾರಿನ. ಒಂಥರ ಖುಷಿ ಆಕೈತಿ ನಮಗೆ. ಹೊಸ ಪೇಜ್ ಸ್ಟಾರ್ಟ್ ಆಗೈತಿ, ಈ ಥರ ಆರ್ಡರ್ ಮಾಡತ್ತಿದ್ದಕ್ಕೆ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೈತಿ ನನಗೂ ನನ್ನ ವೈಫಿಗೆ. ಸೊ ಅದಕ್ಕೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಹೊಂಟವು ಸೀರೆಗಳು. ಸೊ ಹಿಂಗೆ ಸ್ಟಾಕ್ಸ್ ತರಿಸ್ತಿರ್ತೇವೆ, ಹೊಸ ಸ್ಟಾಕ್ಸ್ ತರಿಸ್ತಿರ್ತೇವೆ. ಸೊ ಆ ಸ್ಟಾಕ್ಸ್ನೆಲ್ಲ ತೋರಿಸ್ತಿರ್ತೀನಿ. ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡ್ರಿ, ಇಲ್ಲ ನಿಮ್ಮ ಮನೆಗೆ ಯಾರು ಫ್ರೆಂಡ್ಸ್ ರಿಲೇಟಿವ್ಸ್ ಯಾರು ಇದ್ರೆ ಅವ್ರಿಗೆ ಶೇರ್ ಮಾಡ್ರಿ. ಋತುಪರ್ಣ ಸ್ಯಾರೀಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊರಿ. ಗೈಸ್, ಇನ್ನೊಂದೇನಪ್ಪ ಅಂತಂದ್ರೆ, ನಾವು ಯಾವತ್ತೂ ಕ್ವಾಲಿಟಿನೇ ಕಾಂಪ್ರಮೈಸ್ ಆಗಂಗಿಲ್ಲ. ಯಾಕಂದ್ರೆ ನಾವು ಆ್ಯಕ್ಚುಲಿ ನಮ್ದು ನಾನು ಯಾವಾಗ್ಲಿಂದ ಹೇಳ್ಕೊಂಬರೋದು ಫಸ್ಟ್ ಕ್ವಾಲಿಟಿ, ಆಮೇಲೆ ಪ್ರೈಸ್ ಗೀಸ್ ಎಲ್ಲ. ಫಸ್ಟ್ ಕ್ವಾಲಿಟಿ ಮಾತ್ರ ನಾವು ಬೆಸ್ಟ್ ಕ್ವಾಲಿಟಿನ ತರಿಸೋದು ಸ್ಯಾರೀಸ್ನೆಲ್ಲ. ಪ್ರತಿಯೊಂದು ಕಲರ್ ಆಯ್ತು, ಪ್ರತಿಯೊಂದು ಸ್ಯಾರಿನ ಆಯ್ತು. ರಂಜು 1 ತಾಸು 2 ತಾಸು ಒಂದೊಂದು ಪ್ಯಾಟ್ರನ್ ಹುಡ್ಕೊಂಡು ನಿಂದಿರ್ತಾಳೆ ಆಕಿ ಅಲ್ಲೇ ತೊಗೊಂಬರಕ್ಕೆ ಹೋದಲ್ಲೇ. ಸೊ ನಮ್ದು ಕ್ವಾಲಿಟಿದಾಗ ಯಾವತ್ತೂ ಕಾಂಪ್ರಮೈಸ್ ಇರಲ್ಲ. ನಾವು ಇನ್ ಕೇಸ್ ಏನಾರು ಸ್ಯಾರಿದು ಏನಾರು ಡ್ಯಾಮೇಜ್ ಏನಾರು ಒಂದಿತ್ತಂದ್ರೆ ನಾವು ಅದನ್ನ ಕಸ್ಟಮರ್ಗೆ ಹೇಳೇ ಬಿಡ್ತೀವಿ. ಮೆಸೇಜ್ ಮಾಡಿದವ್ರಿಗೆ ಹೇಳೇ ಬಿಡ್ತೀವಿ, ಇಲ್ಲ ಈ ಥರ ಡ್ಯಾಮೇಜ್ ಐತಿ, ಇದನ್ನ ಕಳಿಸ್ಕೊಡಂಗಿಲ್ಲ ಮೇಡಮ್, ಬೇರೆ ಯಾವ್ದಾರು ಸ್ಯಾರಿ ಸೆಲೆಕ್ಟ್ ಮಾಡ್ಕೊರಿ ಅಂತ ನಾವು ಹೇಳೇ ಬಿಡ್ತೀವಿ ಫಸ್ಟ್. ಯಾಕಂದ್ರೆ ಒಂದು ಸ್ಯಾರಿನ ಕಳಿಸ್ಬಿಡ್ಬೋದು ನಾವು ಅವ್ರಿಗೆ. ನೆಕ್ಸ್ಟ್ ಅವ್ರು ನಮ್ಮನ್ನ ಹುಡ್ಕೊಂಡ್ ಬರಂಗಿಲ್ಲ, ಅವ್ರ ಹತ್ರ ಡ್ಯಾಮೇಜ್ ಇರೋ ಸೀರೆ ಸಿಗ್ತಾವ ಅಂತ. ಅದ್ರ ಸಂಬಂಧ ನಾವು ಯಾವುದೇ ಕಾರಣಕ್ಕೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಂಗೆ ಇಲ್ಲ. ಪ್ರೈಸಲ್ಲಿ ಬೇಕಂದ್ರೆ ಕಾಂಪ್ರಮೈಸ್ ಆಗ್ತೀವಿ, ಬಟ್ ಕ್ವಾಲಿಟಿಯಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಂಗಿಲ್ಲ ನಾವು. ಅದು ಆ್ಯಕ್ಚುಲಿ ನಂದು ರಂಜುಂದು ಇಬ್ಬರದು ಫಸ್ಟ್ ಸ್ಟಾರ್ಟಿಂಗ್ ಇರೋದು ಅದ. ಗೈಸ್, ಇವಾಗ ಊಟ ಮಾಡೋ ಟೈಮು. ಇದು ನಮ್ದು, ಇದು ರಂಜಿತಾ ಅಂದ. ಇದಂತ್ರಿ ಬೇಕ ನೋಡ್ರಿ, ವಾರದಾಗ ಒಂದ್ಸತಿ ಇದಿರ್ಲಿಲ್ಲ ಅಂದ್ರೆ ಈಕಿಗೆ ಅದು ಒಬ್ಬೊಬ್ರಿಗೆ ಎಣ್ಣೆ ಹೊಡೆಯೋರು ಇರ್ತಾರ ಗೊತ್ತೇನ್ರಿ, ವಾರದಾಗ ಒಂದಿನ ಬೇಕಂತ. ಹಂಗೆ ಈಕಿಗೆ ವಾರದಾಗ ಒಂದಿನ ಫ್ರೆಂಚ್ ಫ್ರೈಸ್ ಇರ್ಲಿಲ್ಲ ಅಂದ್ರೆ ಈಕಿ ಹಿಂಗ ಹಾಕಿರ್ತೈತಿ ಅದಲ್ಲ ನೋಡ್ರಿ, ಅದು ಬೇಕಾ ಈಕಿಗೆ ಸೈಡಿಗೆ ಸ್ನ್ಯಾಕ್ಸ್. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ಗಳು ಮಾಡ್ರಿ, ಏನಾರು ಒಂದು ಮಾಡ್ರಿ, ಒಟ್ನಾಗ ಮಾಡ್ರಿ. ಥ್ಯಾಂಕ್ ಯು.